ಕನ್ನಡದ ಸಾಂಸ್ಕೃತಿಕವಾದಂತಹ ನೆಲೆಗಟ್ಟನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಅಸ್ಮಿತೆಯನ್ನು ತಲುಪಿಸೋದಕ್ಕೋಸ್ಕರ ಅಂಥ ದೊಡ್ಡ ದೊಡ್ಡ ಧುರೀಣರೆಲ್ಲ ಗಲಾಟೆ ಮಾಡಿ ಕನ್ನಡ ಪ್ರೋಗ್ರಾಮ್ಗಳಾಗಬೇಕು ಅಂತ ಹೇಳಿ ಅದನ್ನು ಮಾಡಲೇಬೇಕು ಅಂತ ಹೇಳಿ ಕನ್ನಡವನ್ನೇ ನಿಜವಾಗಿಯೂ ಆ ಬಳಕೆಯಲ್ಲಿ ಬರೋ ಹಾಗೆ ಮಾಡಿ ಆ ಭಾಷೆಗೆ ಇನ್ನೊಂದು ಅಸ್ತ್ರವನ್ನು ಜೋಡಿಸಿದ್ರು. ಆಮೇಲೆ ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ ಅದೊಂದು ಬರುತ್ತೆ. ಆಮೇಲೆ ಆಫೀಸ್ ಆಯಣ ಆದಮೇಲೆ ತಿರುಗುಬಾಣ. ಸೊ ಈ 4 ಧಾರಾವಾಹಿಗಳಿಗೆ ನೀವು ಧಾರಾವಾಹಿಗಳ ಮೂಲಕ ದೂರದರ್ಶನಕ್ಕೆ ನೀವು ಪ್ರಸಾರ ಆಗ್ತದೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ನೀವು ಅನೇಕ ಪ್ರಶಸ್ತಿಗಳು ಪಡೆದಿರ್ತೀರ. ಹೌದು, ಸಿನಿಮಾಗಳಿಂದಾಗಲಿ ರಂಗಭೂಮಿಯಿಂದಾಗಲಿ ಪ್ರಶಸ್ತಿಗಳು ಪಡೆದಿರ್ತೀರ. ಕೊಟ್ಟವರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಶುರುವಾಗ್ತಿತ್ತು. ಸೊ ಈ ಥರದ್ದು ಏನೇನೋ ನಡೀತಿತ್ತು. ಧರಣಿಗಳೆಲ್ಲ ಮಾಡಿದ್ದೀವಿ, ಮುಂದೆ ಹೋಗಿ ಕೂತು ನಮಗೆ ಕೊಡಿ, ಯಾಕೆ ಕೊಡಲ್ಲ ಅಂತೆಲ್ಲ ಧರಣಿ ಎಲ್ಲ ಮಾಡಿದ್ದೀವಿ. ಇದ್ರ ನಂತರ ಬಂದದ್ದು ಆಫೀಸ್ ಆಯಣ ಆದಮೇಲೆ ಶ್ರೀರಾಮ್ ಶ್ರೀ ಸಾಮಾನ್ಯ ಆದಮೇಲೆ ಆಫೀಸ್ ಆಯಣ, ಅದಕ್ಕೆ ಪಾಲ್, ಮನೋಹರ್ ಚಂದ್ರನ್ ಆದಮೇಲೆ ಪಾಲ್, ಅದಾದಮೇಲೆ ತಿರುಗುಬಾಣ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಹಾಗಾದ್ರೆ ಮೊಟ್ಟ ಮೊದಲ ಸ್ಪಾನ್ಸರ್ಡ್ ಧಾರಾವಾಹಿ ಪ್ರಾರಂಭ ಆಗಿದ್ದು ಯಾರ್ದು ಸರ್? ದಾಖಲೆಗಳ ಪ್ರಕಾರ ಸಿಹಿ ಕಹಿ ಅಂತ ಹೇಳುತ್ತೆ. ಆದರೆ ನಮ್ಮಲ್ಲಿ ಅದೇ ಪೀರಿಯಡ್ನ, ಹೌದು, ಅದೇ ಸಂದರ್ಭದಲ್ಲಿ ಪ್ರಸಾರ. ಸರ್, ನನಗೆ ಗೊತ್ತಿದ್ದ ಹಾಗೆ ಸಿಹಿ ಕಹಿ ಮೊದಲು ಬಂತು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕೆಂತಂದರೆ ಅದನ್ನು ನನಗೆ ಗೊತ್ತಿದ್ದ ಹಾಗೇ HMK ಮೂರ್ತಿ ಅವರು, ಅವ್ರದ್ದೊಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಇತ್ತು. ಅದ್ರ ಹೆಸರೇನು ಓಂ ಶ್ರೀ ಅಂತ ಹೇಳಿ ಅದರ ಇದು ಸ್ಟುಡಿಯೋ. ನಮ್ಮ ಎಷ್ಟೋ ಕೆಲಸಗಳು ಅಲ್ಲೇ ಮಾಡಿದ್ದೀವಿ ನಾವು. ನಮ್ಮಲ್ಲಿ ಮಾಡುವಾಗಲೂ ಕೂಡ ನಾವು ಓಂ ಶ್ರೀನೇ ಬಳಸ್ಕೊಂಡಿದ್ದು. ಇಲ್ಲಿ ಯಾವುದೋ ಒಂದು ಸ್ಟುಡಿಯೋ ಇತ್ತು ಇದರಲ್ಲಿ, ಗಾಂಧಿನಗರದಲ್ಲಿ ವಿಷನ್ ವರ್ಲ್ಡ್ ಅಂತ ರವಿದು ಒಂದಿತ್ತು. ಸೊ ಆ ಥರ ಒಂದು 2-3 ಸ್ಟುಡಿಯೋ ಬಿಟ್ಟರೆ ಬೇರೆ ಸ್ಟುಡಿಯೋನೂ ಇರಲಿಲ್ಲ, ಕ್ಯಾಮ್ರಾಗಳು ಸಿಗ್ತಾ ಇರಲಿಲ್ಲ. ನಾನು ಐ ಮಸ್ಟ್ ಟೆಲ್ ಯು, ನಮ್ಮಲ್ಲಿ ಮಾಡುವಾಗ ಒಂದು ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಹೇಳಿ, ಅದನ್ನು ಹೇಳಲೇಬೇಕು ನಾನು. ಕಾರಣ ಯಾಕೆ ಅಂದರೆ ಆಗಿನ್ನೂ ಟ್ಯೂಬ್ ಕ್ಯಾಮ್ರಾ, ಸಿಂಗಲ್ ಟ್ಯೂಬ್, ಡಬಲ್ ಟ್ಯೂಬ್, 3 ಟ್ಯೂಬ್ ಕ್ಯಾಮ್ರಾಗಳು ಬಂದಿದ್ದು. ಸೊ ನಮಗೆ ಈ ಅಡ್ವರ್ಟೈಸಿಂಗ್ನವರು ಅವ್ರದ್ದೊಂದು ವಿಂಗ್ ಮಾಡಿ ಅಲ್ಲಿ ಸೀರಿಯಲ್ಗಳನ್ನ ಮಾಡೋ ಹಾಗೆ ಕ್ಯಾಮ್ರಾಗಳನ್ನ ಇತ್ಯಾದಿಗಳನ್ನೆಲ್ಲ ತರಿಸಿದ್ರು. ಸೊ ಫಸ್ಟ್ ಡೇ ಶೂಟಿಂಗ್ ನಮ್ಮ ರವಿ ಕ್ಯಾಮ್ರಾಮನ್ನು ಭಾಳ ಚೆನ್ನಾಗಿ ಶೂಟ್ ಮಾಡಿದ್ವಿ, ಏನು ಖುಷಿಯಾಗೆಲ್ಲ ಮಾಡಿದ್ವಿ. ಸಾಯಂಕಾಲ ಎಡಿಟಿಂಗ್ ರೂಮ್ಗೆಲ್ಲನೂ ಕಳಿಸಿದ್ವಿ. ಅವನು ಎಡಿಟಿಂಗ್ ರೂಮ್ನಲ್ಲಿ ತನ್ನ ಎಡಿಟ್ರು ರಾತ್ರಿ 10 ಗಂಟೆಗೆ ಫೋನ್ ಮಾಡ್ದ, ದಯವಿಟ್ಟು ಬನ್ನಿ ಅಂತ. ರಾತ್ರಿ ಏನಪ್ಪ ಅಂತ ಹೋದರೆ ಎಲ್ಲ ಕಲರು, ಯಾವ್ಯಾವುದೋ ಕಲರು, ಒಂದೊಂದು ಶಾಟ್ಗೆ ಒಂದೊಂದು ಕಲರು, ಒಂದೊಂದು ಟರ್ನ್ಗೆ ಒಂದೊಂದು ಕಲರು. ಯಾಕೋ ಹಿಂಗೆ ಅಂದೆ. ವೈಟ್ ಬ್ಯಾಲೆನ್ಸ್ ಸರ್, ವೈಟ್ ಬ್ಯಾಲೆನ್ಸೇ ಮಾಡಿಲ್ವಲ್ಲ ಸರ್ ನೀವು, ಇಡೀ ದಿವಸ ಶೂಟ್ ಮಾಡಿದ್ದೀರಾ, ವೈಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಕ್ಯಾಮ್ರಾಮನ್ ಗೊತ್ತಿಲ್ವಾ ಸರ್ ಅಂತ ನಾನು ರವಿ ಕೇಳಿದೆ. ಮಾಡಿದ್ನಲ್ಲ ಅಂದ, ಎಲ್ಲಿ ಮಾಡಿದ್ಯೋ ಅಂದರೆ ಅದೇ ಅವರು ಅಲ್ಲೇ ವೈಟ್ ಬ್ಯಾಲೆನ್ಸ್ ಅಂತ ಇದೆ ಕಣೋ, ಅದನ್ನು ಮಾಡಿದ್ದೀರ. ಇಲ್ಲ, ಯು ಹ್ಯಾವ್ ಟು ಡೂ ಲಿಟ್ರಲಿ ವೈಟ್ ಬ್ಯಾಲೆನ್ಸ್ ಫಾರ್ ಈಚ್ ಶಾಟ್. ಒಂದು ಸಲ ಮಾಡೋದಲ್ಲ, ಈಚ್ ಶಾಟ್ ಯು ಹ್ಯಾವ್ ಟು ರೀಕ್ಯಾಲಿಬ್ರೇಟ್ ಯುವರ್ ಟ್ಯೂಬ್ ವಿತ್ ವೈಟ್ ಬ್ಯಾಲೆನ್ಸ್. ಹೌದು. ಆಮೇಲೆ ಗೊತ್ತಾಯಿತು, ನೆಕ್ಸ್ಟ್ ಡೇಯಿಂದ ಅದೆಲ್ಲ ಸರಿ ಮಾಡ್ಕೊಂಡು ಪ್ರತಿ ಶಾಟು ನೋಡೋದು ಸರಿಯಾಗಿದೆಯಾ ಅಂತ ನೋಡೋದು, ಮತ್ತು ಇದು ಮಾಡೋದು. ಮಾನಿಟ್ರ್ ಬೇರೆ ಇರಲಿಲ್ಲ ಸರಿಯಾಗಿ, ಕ್ಯಾಮ್ರಾದಲ್ಲೇ ನೋಡಬೇಕು, ಮಾನಿಟ್ರ್ಗಳು ಇನ್ನೂ ಸರಿಯಾಗಿ ಬಂದಿರಲಿಲ್ಲ. ಸೊ ಟ್ಯೂಬ್ ಕ್ಯಾಮ್ರಲ್ಲಿ ಕೆಲಸ ಮಾಡಿದ್ವಿ ಆ್ಯಂಡ್ ವಿ ಲರ್ನ್ಡ್ ಥ್ರೂ ಅವರ್ ಎಕ್ಸ್ಪೀರಿಯನ್ಸ್. ದ್ಯಾಟ್ ವಾಸ್ ನಮ್ಮಲ್ಲಿ. ಸೊ ನೀವು ಹೇಳಿದಾಗೆ ಸಿಹಿ ಕಹಿ ಎಷ್ಟು ಎಪಿಸೋಡ್ ಬಂತು, ಯಾರು ಮಾಡಿದರು? HMK ಮೂರ್ತಿ ಮಾಡಿದ್ರು. ನಮ್ಮ ಚಂದ್ರು ಮತ್ತು ಗೀತಾ ಅವರೆಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಅದಕ್ಕೆ ಅವ್ರನ್ನ ಇವತ್ತು ಕೂಡ ಸಿಹಿ ಕಹಿ ಚಂದ್ರು ಅಂತ ಕರಿತೀವಿ, ಗೀತಾ ಅಂತ ಕರಿತೀವಿ. ಗೀತಾ ಮುಂದೆ ನಮ್ಮ ಸೀರಿಯಲ್ಗಳಲ್ಲೂ ಭಾಳಷ್ಟು ಆ್ಯಕ್ಟ್ ಮಾಡಿದ್ರು ಕೂಡ. ಸೊ ಸಿಹಿ ಕಹಿ ಫಸ್ಟ್ ಎಪಿಸೋಡ್ ಸ್ಪಾನ್ಸರ್ಡ್ ಎಪಿಸೋಡ್ ಆದರೆ, ನಂತರ ಬಂದದ್ದು ನಮ್ಮಲ್ಲಿ ಅದರ 13 ಎಪಿಸೋಡ್ ನಾನು ಮಾಡಿದೆ. ಈಗ ಸಿಹಿ ಕಹಿ ಎಷ್ಟು ಎಪಿಸೋಡ್ ಆಯಿತು? 39 3 ಟೈಮ್ಸ್ ಎಕ್ಸ್ಟೆನ್ಷನ್ ತೊಗೊಂಡಿದ್ದಾರೆ ಅವರು. ಸೊ 13 ಬರ್ತಾ ಇತ್ತು ಆವಾಗ. ಸೊ ನಮಗೂ ಹಾಗೇ ಫಸ್ಟ್ ನಮ್ಮಲ್ಲಿ 13 ನನಗೆ ಕೊಟ್ಟರು, ಇನ್ನೂ 13 ಕೊಟ್ಟರು. ಆಗ ಆ 13 ಆರತಿ ಅವ್ರು, ನಾನೇ ಅವರಿಗೆ ಅದನ್ನು ರೆಡಿ ಮಾಡಿಕೊಟ್ಟೆ. ನಾನೇ ಸೆಲೆಕ್ಟ್ ಮಾಡಿದ ಒಟ್ಟು 26 ಕತೆ ಇತ್ತಲ್ಲ, ಆ 26 ಕಥೆಯನ್ನು ಕೂಡ ಕರ್ನಾಟಕದ ಲೇಖಕಿಯರ ಕಥೆಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಒಂದು ಸಾಹಿತ್ಯಿಕವಾದಂತಹ
ಕಥೆಯ ಜೊತೆಯಲ್ಲಿ ನಾವು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸಿಹಿ ಕಹಿ ಅವರು ಬರೆದ ಕತೆ ಓಕೆ. ಅಲ್ವಾ. ಆದರೆ ಇದು ನಮ್ಮಲ್ಲಿ ಸಾಹಿತ್ಯ ಕೃತಿಗಳನ್ನು ಆಧರಿಸಿದಂಥ ಇಂಡಿವಿಜುವಲ್ ಸ್ಟೋರೀಸ್. ಅದ್ರಲ್ಲಿ ಲೋಕನಾಥ್ ಫಸ್ಟ್ ಎಪಿಸೋಡು ತಂದೆ ಅಂತ ಕಾಣುತ್ತೆ. ತಂದೆ ಏನು ಬ್ಯೂಟಿಫುಲ್ಲಾಗಿ ಮಾಡಿದರು ಅಂದರೆ ವಾವ್, ಫಂಟ್ಯಾಸ್ಟಿಕ್. ಅದಕ್ಕೊಂದು ಪುಟಾಣಿ ಮಗು ಮಾಡಿತ್ತು ಅದರಲ್ಲಿ ಜೊತೆಯಲ್ಲಿ ಇಬ್ಬರು ಭಾಳ ಮುದ್ದಾಗಿ ಮಾಡಿದ್ರು. ಅದು ಅಂದರೆ ದಟ್ ಇಸ್ ಹೌ ಸಾಹಿತ್ಯ, ಸಂಸ್ಕೃತಿ ಮತ್ತು ಕನ್ನಡದ ಅಸ್ಮಿತೆ ಪ್ರಾರಂಭ ಆಗಿದ್ದು ಟೆಲಿವಿಷನ್ನಲ್ಲಿ. ಹೌದು, 88 ಅಂದರೆ ಯಾವುದೋ ಕಂಕಾಟೆಡ್, ಯಾವುದೋ ರೀಕಾಪಿ, ಅದ್ಯಾವುದೋ ಅಲ್ಲಿಂದ ಕದ್ದದ್ದು ಇನ್ನೇನೋ ಆ ಥರದ್ದಲ್ಲ. ಮೂಲ ಶುರುವಾಗಿದ್ದು ಕನ್ನಡ ಸಂಸ್ಕೃತಿಯನ್ನು, ಕನ್ನಡದ ಸಾಹಿತ್ಯ ಸಂಸ್ಕೃತಿಯನ್ನು, ಕನ್ನಡದ ಸಾಂಸ್ಕೃತಿಕವಾದಂತಹ ನೆಲೆಗಟ್ಟನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಅಸ್ಮಿತೆಯನ್ನು ತಲುಪಿಸೋದಕ್ಕೋಸ್ಕರ ಅಂಥ ದೊಡ್ಡ ದೊಡ್ಡ ಧುರೀಣರೆಲ್ಲ ಗಲಾಟೆ ಮಾಡಿ ಕನ್ನಡ ಪ್ರೋಗ್ರಾಮ್ಗಳಾಗಬೇಕು ಅಂತ ಹೇಳಿ, ಅದನ್ನು ಮಾಡಲೇಬೇಕು ಅಂತ ಹೇಳಿ, ಕನ್ನಡವನ್ನೇ ನಿಜವಾಗಿಯೂ ಆ ಬಳಕೆಯಲ್ಲಿ ಬರೋ ಹಾಗೆ ಮಾಡಿ ಆ ಭಾಷೆಗೆ ಇನ್ನೊಂದು ಅಸ್ತ್ರವನ್ನು ಜೋಡಿಸಿದ್ರು. ಹೌದು. ಸೊ ದಟ್ ಈಸ್ ಹೌ ಟೆಲಿವಿಷನ್ ನಿಜವಾಗಿಯೂ ಕೂಡ ಮನೆಗಳಿಗೆ ಹೋಗಿ ಕನ್ನಡದ ಪಾಠವನ್ನು ಮಾಡ್ತಾ ಹೋಯಿತು. ಸೊ ದೂರದರ್ಶನ ಸಮೀಪ ದರ್ಶನ ಆಯಿತು. ಸೊ ಆ ಸಮೀಪ ದರ್ಶನದಲ್ಲಿ ಅದು ಕೇವಲ ಸುಮ್ಮನೆ ಏನೋ ಪ್ರೋಗ್ರಾಮ್ ಮಾಡ್ತಿರಲಿಲ್ಲ. ಅದು ಎಲ್ಲರಿಗಿನ್ನ ತಿಳುವಳಿಕೆಯನ್ನು, ಕನ್ನಡದ ಅರಿವನ್ನು, ಕನ್ನಡದ ವಿಸ್ತಾರವನ್ನು ಅದು ಹೇಳ್ತಾ ಹೋಯಿತು. ದಟ್ ವಾಸ್ ದಿ ಏನೋ ಅವರ ಆಶಯ ಆಗಿತ್ತು. ಆ ಎಲ್ಲ ಹಿರಿಯರು ಯಾರ್ಯಾರು ಹೋರಾಟ ಮಾಡಿದ್ರು ಕನ್ನಡ ಬರಲೇಬೇಕು ಅಂತ, ಅವರೆಲ್ಲರ ಆಶಯ ಅದೇ ಆಗಿತ್ತು. ಈಗೇನಾಗಿದೆ ಹೇಳೋಂಗೆ ಇಲ್ಲ. ಸೊ ಈ ಅದಕ್ಕೆ ಆಮೇಲೆ ಬರೋಣ. ಅದೇ ಈ ಸಿಹಿ ನಮ್ಮಲ್ಲಿ ಆದಮೇಲೆ ಸುಮಾರು ಧಾರಾವಾಹಿಗಳು ಬಂತು. ಗುಡ್ಡದ ಭೂತ ಅಂತ ನಾನು ನಮ್ಮಲ್ಲಿ ಆದಾಗ ನಮ್ಮ SK ಶೇಷಾದ್ರಿ ಅವ್ರನ್ನ ನೆನೆಸ್ಬೇಕು. ಈಸ್ ಅ ಪಯೋನಿಯರ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ ಲೈಕ್ HMK ಮೂರ್ತಿ. HMK ಮೂರ್ತಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈಸ್ ಎ ಕ್ಯಾಮ್ರಾಮನ್, ಪ್ರೊಡ್ಯೂಸರ್, ಡೈರೆಕ್ಟರ್. ಶೇಷಾದ್ರಿ ವಾಸ್ ಎ ಜರ್ನಲಿಸ್ಟ್. ಅಂತಹ ಜರ್ನಲಿಸ್ಟ್ ಒಬ್ಬರು ಇಲ್ಲ ನಾನು ಈ ಟೆಲಿವಿಷನಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟರು. ನಿಜವಾಗಿಯೂ ಅದ್ಭುತವಾದ ಸೀರಿಯಲ್ಗಳನ್ನ ಆಮೇಲೆ ಮುಂದೆ ಮಾಡಿದ್ರು ಕೂಡ. ಸೊ ನಮ್ಮಲ್ಲಿ ವಾಸ್ ಇಸ್ ಬಿಗಿನಿಂಗ್ ಆ್ಯಂಡ್ ಐ ವಾಸ್ ವಿತ್ ಹಿಮ್ ಫಾರ್ ಅನದರ್ 10 to 20 years ಅಲಾಂಗ್ ವಿತ್ ಹಿಮ್. ಸೊ ಅದೇ ಈ ಗುಡ್ಡದ ಭೂತ ಆದಮೇಲೆ ಕಿರುತೆರೆಗೆ ನಾಗಾಭರಣ ಅವ್ರು ಬರ್ತಾರೆ. ಅವ್ರದ್ದು 4 ಪ್ರಮುಖವಾದ ಧಾರಾವಾಹಿಗಳು ದೂರದರ್ಶನದಲ್ಲಿ ಪ್ರಸಾರ ಆಗುತ್ತೆ. ಅದ್ರ ಬಗ್ಗೆ ನೀವೇ ಹೇಳ್ತೀರಾ, ನಾನು ಹೇಳಿ? ಇಲ್ಲ, ನೀವು ಹೇಳ್ಬೇಕು, ನಾನು ಕೇಳೋನು. ಓಕೆ. ಸೊ ನಿಮ್ಮದು ನಮ್ಮಲ್ಲಿ ಮೊದಲು ಪ್ರಸಾರವಾಗುತ್ತೆ. ಆಮೇಲೆ ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ ಅದೊಂದು ಬರುತ್ತೆ. ಆಮೇಲೆ ಆಫೀಸ್ ಆಯಣ ಆದಮೇಲೆ ತಿರುಗುಬಾಣ. ಸೊ ಈ 4 ಧಾರಾವಾಹಿಗಳಿಗೆ ನೀವು ಧಾರಾವಾಹಿಗಳ ಮೂಲಕ ದೂರದರ್ಶನಕ್ಕೆ ನೀವು ಪ್ರಸಾರ ಆಗ್ತೀರ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ನೀವು ಅನೇಕ ಪ್ರಶಸ್ತಿಗಳನ್ನ ಪಡೆದಿರ್ತೀರ. ಹೌದು, ಸಿನಿಮಾಗಳಿಂದಾಗಲಿ ರಂಗಭೂಮಿಯಿಂದಾಗಲಿ ಪ್ರಶಸ್ತಿಗಳು ಪಡೆದಿರ್ತೀರ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ದೂರದರ್ಶನದಲ್ಲಿ ಈ 4 ಧಾರಾವಾಹಿಗಳು ಮಾಡಲಿಕ್ಕೆ ಅವಕಾಶ. ನಾನು 4 ಅವಾರ್ಡ್ ಬಂದುಬಿಟ್ಟಿರುತ್ತೆ ಆಗಲೇ ನನಗೆ. 85, 86 ಅಲ್ವಾ? ಅಷ್ಟರಲ್ಲಾಗಲೇ ನಂಗೆ 4 ಅವಾರ್ಡ್ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡಲ್ಲಿ ಇರ್ತೀನಿ ನಾನು. ಹಾಗಾಗಿ ನ್ಯಾಷನಲ್ ಅವಾರ್ಡ್ ಇನ್ನಾಗಿರೋ ಡೈರೆಕ್ಟರ್ಗಳಿಗೆ ಕೊಡಬೇಕು ಅಂತಲೂ ಕೆಲವು ಇರ್ದಿರುತ್ತೆ. ಆಮೇಲೆ ಸೀನಿಯರ್ ಡೈರೆಕ್ಟರ್ ಅಂದರೆ ಪ್ರೊಫೌಂಡ್ ಡೈರೆಕ್ಟರ್ಗಳು ಒಂದಷ್ಟು ಜನ ಕೊಡೋಣ ಅಂತ ಇರುತ್ತೆ. ಹಾಗಾಗಿ ನಮಗೆ ದೂರದರ್ಶನದಲ್ಲಿ ಅಪ್ರೂವಲ್ ಸಿಗೋದೇ ಒಂದು ದೊಡ್ಡ ಇದಿತ್ತು. ಆ ಅಪ್ರೂವಲ್ಗೋಸ್ಕರ ಕಾಯ್ತಾ ಇರ್ತಿದ್ವಿ ಎಲ್ಲರೂ. ಹೌದು, ಅಪ್ರೂವಲ್ ಏನಾದ್ರು 13 ಎಪಿಸೋಡ್ ಅಂತ ಬಂದರೆ ಹಬ್ಬ 13 ಎಪಿಸೋಡ್ ಸಿಗ್ಬಿಟ್ಟು ನಮಗೆ ಅಂತ ಸಾಧಿಸ್ದಂಗೆ ಭಾಳಷ್ಟು ಆ ರೀತಿಯ ಕೆಲಸಗಳನ್ನು ನಾನು ಅಲ್ಲಿ ಮಾಡ್ತಾ ಬಂದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಈಗ ನಮ್ಮಲ್ಲಿ ಆಗಲಿ, ಅದರ ನಂತರ ಬಂದು ಆಫೀಸ್ ಆಯಣ ಆಗಲಿ, ಆಫೀಸ್ ಆಯಣದಲ್ಲಿ ಪಾಲ್ ಸುದರ್ಶನ್ ನನ್ನ ಜೊತೆ ಕೆಲಸ ಮಾಡಿದರು. ಒಂದು ಅರ್ಥದಲ್ಲಿ ಪಾಲ್ ಸುದರ್ಶನ್ ಈಸ್ ನಾಟ್ ಜಸ್ಟ್ ಎ ರೈಟರ್, ಈಸ್ ಎ ಟೈಪ್ ರೈಟರ್. ನಾನು ಅವನು ಹಂಗೆ ಕರೆಯೋದು. ಯಾಕೆಂದರೆ ಯಾವುದನ್ನಾದರೂ ರಾತ್ರಿ ಇದು ಸ್ಕ್ರಿಪ್ಟ್ ಆಗಬೇಕಯ್ಯ ಅಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಟೈಪ್ಡ್ ಕಾಪಿ ಬಂದ್ಬಿಡೋದು. ಅವೆಲ್ಲ ಕಂಪ್ಯೂಟರ್. ಟೆಲಿವಿಷನ್ಗೆ ಅಂಥವರೇ ಬೇಕಾಗಿದ್ದದ್ದು. ಟೆಲಿವಿಷನ್ ಹೆಂಗೆ ಹೊರೇಷಿಯಸ್ ರೈಟರ್ಸ್ ಬೇಕಾಗಿತ್ತು. ಸುಮ್ಮನೆ ಬರೀಬೇಕು ಅವರು, ದಬ ಬರೆದು ಹಾಕ್ಬಿಡ್ಬೇಕು ಅವರು. ಅಂತಹ ರೈಟ್ರ್ಗಳ ದಂಡೆ ನಿರ್ಮಾಣ ಆಗೋಯ್ತು ಅವಾಗ. ಎಂತೆಂಥ ರೈಟ್ರ್ಗಳು ಬಂದರು ಆಗ. ಭಾಳ ಅದ್ಭುತವಾದ ರೈಟ್ರ್ಗಳೆಲ್ಲ ಬಂದರು. ಸೊ ಲಿಟ್ರಲಿ ಇಟ್ ಈಸ್ ಎ ರೈಟರ್ಸ್ ಮೀಡಿಯಾ. ಯಾವುದನ್ನು ರೈಟರ್ಗಳು ಕೊಡ್ತಾರೋ ಅವುಗಳನ್ನು ಎಕ್ಸಿಕ್ಯೂಟ್ ಮಾಡೋದಷ್ಟೇ ಅಲ್ಲಿ ಡೈರೆಕ್ಟ್ರಿಗೆ ಮತ್ತು ನಿರ್ಮಾಣ ಸಂಸ್ಥೆಗಳ ಕೆಲಸ ಆಗಿತ್ತು. ಸೊ ಅಂತಹ ಸಂಭಾಷಣೆ ಭಾಳ ಮುಖ್ಯ, ಮಾತು ಮುಖ್ಯ, ಕೃತಿ ಅದೇನೇನು ಸೀನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಡೈರೆಕ್ಟ್ರ್ ತನ್ನ ಚಾಕಚಕ್ಯತೆ ತೋರಿಸ್ಬೇಕಾಗಿತ್ತು. ಸೊ ನನಗೆ ಒಂದು ಅರ್ಥದಲ್ಲಿ ಪಾಲ್ ಆಗಲಿ, ಅದರ ನಂತರ ಸಿಕ್ಕಂಥ ಎಲ್ಲ ರೈಟರ್ಗಳಾಗಲಿ ಒಂದು ಅರ್ಥದಲ್ಲಿ ಒಂದು ಅಸೆಟ್ ನನಗೆ.
ಸೊ ನನ್ನ ಟೆಲಿವಿಷನ್ ಜರ್ನಿ ಏನಿದೆ ಸುಮಾರು ಈ ಥರದ್ದು ಒಂದು 5-6 ಜನ ಇದ್ದಾರೆ ನನ್ನ ಜೊತೆ. ಟಿಲ್ ಸಂಕ್ರಾಂತಿನಲ್ಲಿ ಕೋಟ್ಗಾನಹಳ್ಳಿ ರಾಮಯ್ಯ ಬರೋದಾಗಲಿ, MS ನರಸಿಂಹಮೂರ್ತಿಗಳಾಗಲಿ, ಆಮೇಲೆ ತುರುವೇಕೆರೆ ಪ್ರಸಾದ್ ಆಗಲಿ, ಮತ್ತು ಕೋಟ್ಗಾನಹಳ್ಳಿ ರಾಮಯ್ಯನವ್ರ ಜೊತೆ ಬಂದಂಥ ರೈಟರ್ಗಳು ಅವರಾಗಲಿ. ಸೊ ಇವರೆಲ್ಲರೂ ಸೇರಿ ನನ್ನ ಟೆಲಿವಿಷನ್ ಜರ್ನಿ ಏನಿದೆ ಅದನ್ನು ಭಾಳ ರಿಚಾಗಿ ಮಾಡಿದ್ರು ಅವರು. ನನ್ನ ಜೊತೆ ಕೆಲಸ ಮಾಡಿದವರು ಅಷ್ಟೇ. ಮಠ ಅಂತ ಒಬ್ಬ ವರ್ಕ್ ಮಾಡ್ತಿದ್ದ, 17 ವರ್ಷ ನನ್ನ ಜೊತೆ ವರ್ಕ್ ಮಾಡಿದ್ದಾನೆ. ಬರೀ ಟೆಲಿವಿಷನ್ ಸೀರಿಯಲು, ಸಿನಿಮಾ ಅಂದರೆ ಒಂದು ಅರ್ಥದಲ್ಲಿ ಒಂದು ಟೀಮ್ ಬಿಲ್ಡಪ್ ಆಗಿ ಶುರುವಾಯಿತು. ಪ್ರತಿಯೊಬ್ಬರು ಆ ರೀತಿ ಟೀಮ್ಗಳನ್ನ ಮಾಡಿಕೊಂಡು ನಾಟ್ ಓನ್ಲಿ ಮೀ, ಅಲ್ಲಿ ಆಗ ರವಿಕಿರಣ್ ತಮ್ಮದೇ ಆದಂಥ ಒಂದು ಟೀಮ್ ರೆಡಿಯಾಗಿತ್ತು. ಸೊ ಅವರು ಸಾಕಷ್ಟು ಟೆಲಿವಿಷನ್ ಮಾಡಿರಬೇಕು ಆ ಟೈಮಲ್ಲಿ ಇದರಲ್ಲಿ. ಅದರ ನಂತರ ಚಾನೆಲ್ಗೆ ಹೋಗೋಕ್ಕೆ ಮುಂಚೆ, ಅಂದರೆ ಬೇರೆ ಬೇರೆ ಚಾನೆಲ್ಗಳು ಬರೋಕ್ಕೆ ಮುಂಚೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ನನ್ನ ಒಂದು ಅದ್ಭುತವಾದಂಥ ವರ್ಕ್ ಏನಿದೆ ಅದು ಕೇವಲ ಈ 4 ಸೀರಿಯಲ್ಗಳಲ್ಲಷ್ಟು ಅಲ್ಲದೆ ನಮ್ಮಲ್ಲಿ ಶ್ರೀಮಾನ್ ಶ್ರೀ ಸಾಮಾನ್ಯದಲ್ಲಿ ನಾನೇ ಆ್ಯಕ್ಟ್ ಮಾಡಿದೆ. ಅದರಲ್ಲಿ MP ಮನೋಹರ ಚಂದ್ರನ್ ಅಂತ ಬರೆದ್ರು. ಏನು ಕಾಮಿಡಿ ಅಂದರೆ ಪ್ಯೂರ್ ಕಾಮಿಡಿ. ಏನ್ರ ಇಲ್ವಾ ನೀವು? ಪೇಪರ್. ಥ್ಯಾಂಕ್ ಯು. ₹5 ಲಂಚ. 5 ರೂಪಾಯಿ ಲಂಚ ಸ್ವೀಕರಿಸಿದ ಗುಮಾಸ್ತನ ಬಂಧನ. ಭ್ರಷ್ಟಾಚಾರ ನಿರ್ಮೂಲನಕ್ಕೆ ಪ್ರಧಾನಿಯ ಕರೆ. ಶಾಸಕರ ಮಗನಿಂದ ಮೆಡಿಕಲ್ ಸೀಟಿಗೆ ಲಂಚ. ಇದು ಲಂಚ ಅಲ್ಲ, ವಿಶ್ವಾಸ. ಅಯ್ಯೋ, ಇದು ಬ್ಯೂಟಿಫುಲ್. ಮೀನಿನಿಂದ ಚಕ್ಕುಲಿ ಖಾರ ಸೇವೆ. ಭ್ರಷ್ಟಾಚಾರ ನಿರ್ಮೂಲನೆ. ಗೊರ್ಕೆ ಸುಬ್ಬ, ದಿನ ಆಫೀಸಿಗೆ ಲೇಟ್ ಆಗಿ ಉಗಿಸ್ಕೊಳಕ್ ನಾಚಿಕೆ ಆಗಲ್ವೇನ್ರಿ? ಉಗಿಯೋದಕ್ಕೆ ಆಫೀಸರ್ ತಯಾರು, ಉಗಿಸ್ಕೊಳ್ಳೋದಕ್ಕೆ ನಾನ್ ತಯಾರು. ಬೀಚ್ ಮೇ ನಿಂದೇನೇ ಸಂಬಂಧ? ಅಲ್ಲ, ಏನು ಸಂಬಂಧ ಅಂತ. ಅಯ್ಯೋ ನಾನ್ ನಿಮ್ ಹೆಂಡ್ತೀರಿ. ಮತ್ತೆ ಜ್ಞಾಪಿಸ್ಬಿಟ್ಟಿಯಲ್ಲೇ. ಅಯ್ಯೋ, ಹೆಂಡತಿ ಆದ ಮಾತ್ರಕ್ಕೆ ಹೀಗೆ ದಿನಾ ನಿನ್ ಕೈಲಿ ಉಗಿಸ್ಕೋತಾ ಇರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಚಿನ್ನ, ಒಂದ್ ಲೋಟ ಕಾಫಿ ಕೊಡೆ. ಕಾಫಿನಾ? ಅರ್ಥ ಕೊಡೆ. ಕೊಡಲ್ಲ ಅಂದ್ಮೇಲೆ ಕೊಡಲ್ಲ. ಹೇಳ್ರಿ, ಎದ್ದೇಳ್ರಿ, ಹೋಗ್ ಸ್ನಾನ ಮಾಡ್ರಿ. ಹೇಳಿ ಎದ್ದೇಳಿ. ವಿವೇಕಾನಂದರ ವೀರವಾಣಿ ಹಾಗೆ ಹೇಳಿ ಎದ್ದೇಳಿ ಬಿಟ್ಟು ಎದ್ಬಿಡ್ತೀನ? ನಾವು ಭಾರತೀಯರು, ಏನಾದ್ರೂ ಹೇಳಲ್ಲ. ಯಾವುದು ಬಿಲೋದಿನಿ ಇಲ್ವೇ ಇಲ್ಲ. ಪ್ಯೂರ್ ಕಾಮಿಡಿಗಳು, ಸುಸಂಸ್ಕೃತವಾದ ಸದಭಿರುಚಿಯುಳ್ಳದ್ದು. ಅದು ಯಾಕೆ ಆ ರೀತಿಯಲ್ಲಿ ಕನ್ನಡವನ್ನು ಕಟ್ಟಿದ್ವಿ ಅನ್ನೋದಕ್ಕೆ ಈಗ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ದೊಡ್ಡ ದೊಡ್ಡ ಚಾನೆಲ್ನವರೆಲ್ಲ ಬಿಲೋ ದಿ ಬೆಲ್ಟ್ ಮಾತಾಡೋದೇ ಕಾಮಿಡಿ ಅಂತ ಅಂದ್ಕೊಂಡಿರುವಾಗ, ಹೇಗೆ ಒಂದು ನಗೆ ಮನಸ್ಸನ್ನು ಉಲ್ಲಾಸಗೊಳಿಸಬೇಕು, ಯಾರಿಗೂ ಹರ್ಟ್ ಆಗದ ಹಾಗೆ, ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನಗೆಯನ್ನು ಹೇಗೆ ಹುಟ್ಟಿಸ್ಬೋದು ಅನ್ನೋದನ್ನು ಶ್ರೀಮಾನ್ ಶ್ರೀ ಸಾಮಾನ್ಯದಲ್ಲಿ MP ಮನೋಹರ್ ಚಂದ್ರನ್ ಅವರ ಎಲ್ಲ ಕಲ್ಪನೆ ಅವರದೇ, ಮತ್ತು ಅವರೇ ರೈಟರು. ಭಾಳ ಚೆನ್ನಾಗಿ ಬರ್ಕೊಟ್ರು. ಅದರ ನಂತರ ನನಗೆ MS ನರಸಿಂಹಮೂರ್ತಿ ಜೊತೆಲಿದ್ದರು, ಆಮೇಲೆ ತುರುವೇಕೆರೆ ಪ್ರಸಾದ್ ಜೊತೆಲಿದ್ದರು, ಬಸವರಾಜ್ ಅಂತ ಒಬ್ಬರಿದ್ದರು. ಭಾಳಷ್ಟು ಜನ ರೈಟರ್ಗಳು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಇದು ಶ್ರೀಮಾನ್ ಶ್ರೀ ಸಾಮಾನ್ಯದಲ್ಲಿ. ಅದು 13 ಎಪಿಸೋಡೆ. ಓಕೆ.
16 ಇನ್ನೊಂದು ಕೊಡಿದ್ರೆ ಕೊಡಲೇ ಇಲ್ಲ. ಅಷ್ಟರಲ್ಲಾಗಲೇ ಡಿಮ್ಯಾಂಡ್ಗಳು ಶುರುವಾಗಿ ದೂರದರ್ಶನದಲ್ಲಿ ಬೇರೆ ಬೇರೆಯವರ ಡಿಮ್ಯಾಂಡ್ಗಳು ಶುರುವಾಗಿಬಿಟ್ಟಿತ್ತು. ಸೊ ಎಲ್ಲರ ಒತ್ತಡಗಳು ಜಾಸ್ತಿ ಇತ್ತು. ಆಮೇಲೆ ನಮ್ಮ ಸ್ನೇಹಿತರೇ ನಮ್ಮನ್ನು ಸ್ವಲ್ಪ ನೀವು ದೂರ ಇರಪ್ಪ, ನೀನು ಸಿನಿಮಾನೂ ಮಾಡ್ತೀಯಾ ಅಂತ ಅನ್ನೋ ಥರ ಇತ್ತು. ಸೊ ನಮ್ಮನ್ನು ದೂರ ಇಟ್ಟರು ಕೂಡ ಕೆಲವು ಕಡೆ. ಆ ರಾಜಕೀಯವೂ ನಡೀತಾ ಇದ್ದಾಗ ಕೊಟ್ಟವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಶುರುವಾಗ್ತಿತ್ತು. ಸೊ ಈ ಥರದ್ದು ಏನೇನೋ ನಡೀತಿತ್ತು. ಧರಣಿಗಳೆಲ್ಲ ಮಾಡಿದ್ದೀವಿ, ಮುಂದೆ ಹೋಗಿ ಕೂತು ನಮಗೆ ಕೊಡಿ, ಯಾಕೆ ಕೊಡಲ್ಲ ಅಂತೆಲ್ಲ ಧರಣಿ ಎಲ್ಲ ಮಾಡಿದ್ದೀವಿ. ಇದ್ರ ನಂತರ ಬಂದದ್ದು ಆಫೀಸ್ ಆಯಣ ಆದಮೇಲೆ ಶ್ರೀರಾಮ್ ಸಿ ಸಾಮಾನ್ಯ ಆದಮೇಲೆ ಆಫೀಸ್ ಆಯಣ, ಅದಕ್ಕೆ ಪಾಲ್, ಮನೋಹರ್ ಚಂದ್ರನ್ ಆದಮೇಲೆ ಪಾಲ್, ಅದಾದಮೇಲೆ ತಿರುಗುಬಾಣ. ಇವತ್ತಿಗೂ ಕೂಡ ನಾನು ಯಾವುದೋ ಅಮೇರಿಕಾದಲ್ಲಿ ಯಾವುದೋ ಶೂಟ್ ಮಾಡ್ತಾ ಕೂತಿದ್ದೆ. ನಾನು ಸಿಂಹ ಇವರೆಲ್ಲ ಗೋರೂರು ಬಗ್ಗೆ ಮೆರವಣಿಗೆಯನ್ನು, ಅವರ ಗೋರೂರ ಕಥಾ ಇದನ್ನು ತಗೊಂಡು ಗೋರೂರ ಅಮೇರಿಕಾ ಪ್ರವಾಸವನ್ನು ಹಿಂದಿಯಲ್ಲಿ ಟೆಲಿವಿಷನ್ಗೆ ಮಾಡಿದ್ವಿ. ಅದನ್ನು ಅಗೇನ್ DD1ಗೆ. ಆವಾಗ ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಯಾರೋ ಬಂದು, ಸರ್ ನೀವು ನಾಗಾಭರಣ ಅಲ್ವಾ ಅಂದರು. ಹೌದಪ್ಪ, ಯಾಕಪ್ಪ ಕೇಳ್ತಾ ಇದ್ದೀನಿ. ಸರ್ ನೀವು ನಾಗಾಭರಣ ಅಂತ ಹಿಂಗೆ ಬರ್ತಿದ್ರಲ್ಲ ಸರ್, ಆ ತಿರುಗುಬಾಣ ಅದಲ್ಲ, ಅದು ಏನು ಸರ್ ಅದು ಅಂತ. ಹಿ ವಾಸ್ ರಿಮೆಂಬರಿಂಗ್ ಆಫ್ಟರ್ 30 years ತಿರುಗುಬಾಣ. ನನಗೆ ಅದೇ ಆಶ್ಚರ್ಯ. ತಿರುಗುಬಾಣನ ಆ ರೀತಿ ಅವತ್ತ ಜ್ಞಾಪಿಸ್ಕೊತಾ ಇದ್ನಾ, ಯಾಕೆ ಜ್ಞಾಪಿಸ್ಕೊಂಡ ಅಂದ. ಸರ್ ನಮ್ಮ ಮನೇಲಿ ನಮ್ಮ ಅಜ್ಜಿ ನಮ್ಗೆ ಹಿಂದ್ಗಡೆ ಬಾಗಿಲಿತ್ತು ಸರ್, ಮೊದಲು ಕ್ಲೋಸ್ ಮಾಡಿಸ್ಬಿಟ್ರು ಸರ್ ಅದನ್ನು ಅಂದ. ಹಿಂದ್ಗಡೆ ಬಾಗಿಲೇ ಇರೋ ಮನೆಗಳು ಸಾಕಷ್ಟಿದ್ವು ಆಗ. ಎಲ್ಲ ವಠಾರಗಳಲ್ಲಿ, ನಿಮ್ಮ ವಠಾರದಲ್ಲೂ ಇದೆ ಹಿಂದ್ಗಡೆ ಬಾಗಿಲಿದೆ. ಕನ್ಸರ್ವೆನ್ಸಿಗೆ ಅಂತ ಕಸ ಹಾಕೋಕ್ಕೆ ಇದಕ್ಕೆಲ್ಲ ಹಿಂದ್ಗಡೆ ಬಾಗಿಲು ಇಟ್ಟಿರ್ತಿದ್ರಲ್ವಾ. ಇಡೀ ವಠಾರದ ಕಸ ಆ ಕಡೆ ಹಿಂದ್ಗಡೆ ಹೋಗೋದು. ಚಾಮರಾಜಪೇಟೆ, ಶಂಕರಪುರಂ, ಗಾಂಧಿ ಬಜಾರು, ಅಲ್ಲೆಲ್ಲ ಈ ಹಿಂದ್ಗಡೆ ರಸ್ತೆ ಹಿಂದ್ಗಡೆ ಇದಿತ್ತು, ಕನ್ಸರ್ವೆನ್ಸಿ ಕಾನ್ಸೆಪ್ಟ್ ಇತ್ತು. ಅದೆಲ್ಲ ಈಗ ರೋಡ್ ಆಗಿಬಿಟ್ಟಿದೆ. ಈಗ ಅದೇ ಮೇನ್ ರೋಡು. ಸೊ ಅದನ್ನು ಇಟ್ಕೊಂಡು ಆಮೇಲೆ ನಾನು ಅನ್ವೇಷಣೆ ಅಂತ ಒಂದು ಸಿನಿಮಾ ಕೂಡ ಮಾಡಿದೆ ಆ ಹಿಂದಿನ ಡೋರ್ ಮೇಲೆ. ಆ್ಯಕ್ಚುಲಿ ಅದು ತಿರುಗುಬಾಣದ ಒಂದು ಇದು ಎಷ್ಟು ಚೆನ್ನಾಗಾಯಿತು ಅಂದರೆ, ತಿರುಗುಬಾಣ ಇವತ್ತಿಗೂ ಅದನ್ನು ನೆನೆಸ್ಕೋತಾರಲ್ಲ, ಅದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ನಾವು ಕನ್ನಡದ ಇಡೀ ಟೆಲಿವಿಷನ್ ಧಾರಾವಾಹಿಗಳ ನಿರಂತರತೆಯಲ್ಲಿ ಟೆಲಿವಿಷನ್ಗಳ ಮುಖಾಂತರ ನಾವು ದೃಶ್ಯ ಮಾಧ್ಯಮವನ್ನು ಬಹಳ ಸಫಲವಾಗಿ ಬಳಸ್ಕೊಂಡು